ಈ ಲಿವರ್ ಜಾಯಿಂಟ್ ಬರುತ್ತಲ್ಲ, ಈ ಎಡಗೈದು ತೋರ ಬೆರಳು ಬರುತ್ತಲ್ವಾ, ಇಲ್ಲಿ ಒಂದು ಈ ತರ ಡಾಟ್ ಇಡ್ತೀನಿ. ಅದ್ರ ಜೊತೆಗೆ ಹಿಂದಕ್ಕೆ ನೋಡಿ ಈ ತರ ಹಾಕ್ತೀನಿ. ಅಪ್ಪ ಬಲಗೈಗೂ ತಗೋತೀನಿ. ಕಿಡ್ನಿ ಜಾಯಿಂಟ್ಗೆ ಹೋಗ್ಬಿಟ್ಟು ಇಲ್ಲಿ ಕೂಡ ನಾನು ಸ್ಕೈ ಬ್ಲೂ ಡಾಟ್ ಇಡ್ತೀನಿ. ಹಿಂದೆ ಕೂಡ ನಾನು ತೋರಿಸಿದ್ನಲ್ಲ ಈ ತರ 2 ಲೈನ್ ಎಳಿತೀನಿ. ನಮಸ್ತೆ, ಬಸವ ಆಕ್ವಾ ಅಕಾಡೆಮಿಗೆ ಸ್ವಾಗತ. ಎಲ್ರು ಕೂಡ ಹೇಳ್ತಿರ್ತೀರಲ್ವಾ, ಬಿಳಿ ಮುಟ್ಟು ಅಂದ್ರೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಅಂತಿರ್ತೀರ. ತುಂಬಾ ಜನಕ್ಕೆ ಅದು ತುಂಬಾ ಇರುತ್ತೆ. ಅಂದ್ರೆ ತುಂಬಾ ಜನ ವೆಜೈನ ಇಚ್ಚಿಂಗು ಬರುತ್ತೆ ಅದ್ರ ಜೊತೆಗೆ ಎಲ್ಲ ಹೇಳ್ತಾ ಇರ್ತೀರಲ್ವಾ. ಅದಕ್ಕೊಂದು ಸಿಂಪಲ್ ಕಲರ್ ಹೇಳ್ತೀನಿ. ಯಾವುದೇ ತರ ನೀವು ಬೇರೆ ಏನು ಮಾಡ್ದಿದ್ರು ಕೂಡ ಈ ಕಲರ್ ಗಳನ್ನ ಅಪ್ಲೈ ಮಾಡ್ತಾ ಬಂದ್ರೆ ನಿಧಾನವಾಗಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಮೊದಲನೇದಾಗಿ ನಾನು ಸ್ಕೈ ಬ್ಲೂ ಕಲರ್ ತಗೊಂಡು ಏನ್ ಮಾಡ್ತೀನಿ ಅಂದ್ರೆ, ನೋಡಿ ಈ ಲಿವರ್ ಜಾಯಿಂಟ್ ಬರುತ್ತಲ್ಲ, ಈ ಎಡಗೈದು ತೋರ ಬೆರಳು ಬರುತ್ತಲ್ವಾ, ಇಲ್ಲಿ ಒಂದು ಈ ತರ ಡಾಟ್ ಇಡ್ತೀನಿ. ಅದ್ರ ಜೊತೆಗೆ ಹಿಂದಕ್ಕೆ ನೋಡಿ ಈ ತರ ಹಾಕ್ತೀನಿ. ಅಪ್ಪ ಬಲಗೈಗೂ ತಗೋತೀನಿ. ಕಿಡ್ನಿ ಜಾಯಿಂಟ್ಗೆ ಹೋಗ್ಬಿಟ್ಟು ಇಲ್ಲಿ ಕೂಡ ನಾನು ಸ್ಕೈ ಬ್ಲೂ ಡಾಟ್ ಇಡ್ತೀನಿ. ಹಿಂದೆ ಕೂಡ ನಾನು ತೋರಿಸಿದ್ನಲ್ಲ ಈ ತರ 2 ಲೈನ್ ಎಳಿತೀನಿ. ಅದ್ರ ಜೊತೆಗೆ ಆರೆಂಜ್ ತಗೋಬೇಕು. ಏನ್ ಮಾಡ್ಬೇಕಂದ್ರೆ, ಇಲ್ಲಿ ರಿಂಗ್ ಫಿಂಗರು ಇಲ್ಲಿ ಬರುತ್ತಲ್ವ, ಇಲ್ಲಿ ಆರೆಂಜ್ ಡಾಟ್ ಜೊತೆಗೆ ಇಲ್ಲಿ ಹಿಂದೆ ಕೂಡ ಆರೆಂಜ್. ಸೇಮ್ ಹೇಗೆ ನಾನು ಸ್ಕೈ ಬ್ಲೂ ಹಾಕಿದ್ನೋ ಅದೇ ತರ ಈ ಕಡೆನೂ ಹಾಕ್ಬೇಕು. ರಿಂಗ್ ಫಿಂಗರು ಈ ಕಡೆ, ಬಲಗೈಗೂ ಎಡಗೈಗೂ 2 ಸೇಮ್ ಇರುತ್ತೆ ನೋಡಿ. ಮತ್ತೆ ಇಲ್ಲಿ ಕೂಡ 2 ಆರೆಂಜ್ ಲೈನ್. ಹಾಗೂ ಇನ್ನೊಂದು ಕಲರ್ ಎಲ್ಲೋ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು, ಕಿಡ್ನಿ ಜಾಯಿಂಟ್ ಬರುತ್ತಲ್ವಪ್ಪ, ಇಲ್ಲಿ ಕಿಡ್ನಿ ಜಾಯಿಂಟ್ಗೆ ಎಲ್ಲೋ ಈ ತರ ಕೊಡ್ಬೇಕು, ರೌಂಡ್ ಹಾಕಿ. ಆಯ್ತಾ? ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ವೈಟ್ ಡಿಸ್ಚಾರ್ಜ್ ಕಡಿಮೆ ಆಗ್ತಾ ಬರುತ್ತೆ. ಇದು ತುಂಬಾ ಅಂದ್ರೆ ಇದ್ರದಿಂದ ತುಂಬಾ ನೀವು ಪ್ರಯೋಜನಗಳನ್ನ ಪಡ್ಕೋಬಹುದು. ಬೇರೆ ಏನಂತ ಆಗತ್ತೆ ಅಂದ್ರೆ, ಕಿಡ್ನಿನಲ್ಲಿರುವ ಎನರ್ಜಿ ಲೋ ಇದ್ರೂ ಕೂಡ ಚೆನ್ನಾಗಾಗತ್ತೆ. ಸ್ಪ್ಲೀನ್ ಇದ್ರೆ ಕಡಿಮೆ ಆಗುತ್ತೆ. ಲಂಬರ್ ರೀಸನ್ ಅಲ್ಲಿ ಏನಾದ್ರು ಪೇನ್ ಇದ್ರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ಯೂಸ್ ಮಾಡ್ಕೊಳ್ಳಿ, ಬೆನಿಫಿಟ್ಸ್ ನ ಪಡೆಯಿರಿ. ಧನ್ಯವಾದಗಳು.